ಹೇಳಿದ್ರು ಪೂಜ್ಯ ಸವಿತಾನಂದನಾಥ ಸ್ವಾಮೀಜಿಯವರು ಪ್ರವಚನ ಮಾಡ್ತಾರೆ ಅಂತ ಹೇಳಿ. ನಾ ಅಂತರೂ ಪ್ರವಚನ ಮಾಡ್ಲಿಕ್ಕೆ ಬಂದಿಲ್ಲ. ಇದು ವಾಸ್ತವ ಸತ್ಯ. ಕಾರಣ ಏನದು ಅಂದ್ರ, ಇಷ್ಟು ವರ್ಷ ನಾವು ಪ್ರವಚನ ಮಾಡ್ಕೋತ ಬಂದೀವಿ, ಆದ್ರೆ ಬಹುಶಃ ಅವ್ರು ಕಿವಿ ಮುಚ್ಕೊಂಡಿದ್ರು ಅಂತ ಅನಿಸ್ತು. ಆದ್ರೆ ಈಗ ಕಿವಿ ತೆರೆಸುವಂತ ಸಮಯ ಬಂದದ. ಈಗಲೂ ನಾವು ಮಕ್ಕೊಂಡಿವಿ ಅಂದ್ರೆ ಮತ್ ನಾವೇನಿದೀವಿ ಅಂತ ವಿಚಾರ ಮಾಡ್ಕೊಳ್ಳುವಂತ ಪ್ರಸಂಗ. ಇಷ್ಟೊತ್ತು ನಾವೆಲ್ಲಾನು ಹೋರಾಟ ಮಾಡ್ಕೊತ ಬಂದಿವಿ. ಕೆಲವೊಂದು ಜನ ಮನೆಯಲ್ಲಿ ನೆಂದ್ವಿ, ಹೋರಾಟ ಗಟ್ಟಿ ಆಗ್ಬೇಕು ಅಂತ ಮನೆಯಲ್ಲಿ ನೆಂದ್ರು ಕೂಡ ನಾವು ನೇರವಾಗಿ ಬಂದಿವಿ. ಆಗ್ಲೇ ಅಣ್ಣವ್ರು ಹೇಳಿದ್ರು, ಹೋದ್ಸರಿ ಎಡ್ರಾಮಿ ಪ್ರಕರಣ ಆದಾಗ ಇದ್ದಷ್ಟು ಜನಸಂಖ್ಯೆ ಈಗಿಲ್ಲ ಅಂತ ಹೇಳಿ. ಅದಕ್ಕೆ ಕಾರಣ ಏನದಂದ್ರ, ನಮ್ಮಲ್ಲಿ ನಾಯಕರು ಅನ್ಸ್ಕೊಂಡಂತ ಏನ್ ನಾಲಾಯಕರು ಅದಾರಲ್ಲ, ಅವರೇ ಮೂಲ ಕಾರಣ ಅದ. ಹೆಂಗಂದ್ರ, ನೀವೆಲ್ಲ ಏನ್ ಮಾಡಿರಿ, ಅವ್ರಿಗೆ ಗಂಡಸರ ಅಂತ ನೀವು ತಿಳ್ಕೊಂಡಿರಿ. ನಾ ಏನಾರ ಅಂತ ಒಂದ್ಸರಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ ಬಾಳ್ ಚಲೋ ಅಂತ ನಾ ಅಂತೀನಿ. ಯಾಕಂದ್ರ ಕೆಲವೊಂದ್ ಜನ ಹುಟ್ಟಿದ ತಕ್ಷಣ ಗಂಡಸರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಲೆಗೆ. ಇವ್ರು ಇಂಥ ಒಂದು ಅನ್ಯಾಯ ಆದಾಗ, ತಮ್ಮ ಧರ್ಮದ ಹೆಣ್ಮಗಳ ಮೇಲೆ ಅನ್ಯಾಯ ಆದಾಗ, ಸಮಾಜದ ಹುಡುಗಿ ಮೇಲೆ ಅನ್ಯಾಯ ಆದಾಗಲೂ ಕೂಡ ಮನ್ಯಾಗ ಬಾಕಲ್ ಹಾಕೊಂಡು ಕೂಡ್ತಾರ. ಅಂದ್ರೆ ಇವ್ರೇನು ಹಿಜಡಾರ ಏನಾರ ಅಂತ ಯೋಚನೆ ಮಾಡೋದು. ಹೋದ್ಸರಿ ಸುರೇಶ್ ರಾಠೋಡ್ ಅವ್ರು ಕಂಡಿದ್ರು. ಎಲ್ಲಿದಪ್ಪ ಪುಣ್ಯಾತ್ಮ, ಯಾಕೆ ನಿನ್ನ ಹೆಂಡತಿ ಕೈ ಹಾಕತ್ತಾನ ನಿನಗೆ ಸಮಾಧಾನ ಆಗೋದಿಲ್ಲೇನು? ನಿನ್ನ ಮಗಳಿಗೆ ಕೈ ಹಾಕತ್ತಾನ ನಿನಗೆ ಸಮಾಧಾನ ಆಗೋದಿಲ್ಲೇನು? ಏ ತಮ್ಮ, ಈ ರಾಜಕೀಯ ಬಿಟ್ಟು ಬಿಡು. ಮೊದಲ ನಿನಗೆ ಹಾಕ್ಸಿ ಗೆದಿಸೋದು ನಿಮ್ಮ ಸಮಾಜದವ್ರೆ. ಒಂದು ಸರಿ ಒದ್ರಲ್ಲ ಮಗನ, ಬಹಳ ಬುದ್ಧಿ ಬರ್ತದೆ. ಅದ್ರಾಗ ನಮ್ಮಲ್ಲಿ ಇನ್ನೊಬ್ಬರು ಕೆಲವೊಂದು ಜನ ನಾಯಕರುಗಳದ. ಮತ್ ನಾ ಕೆಲವೊಂದು ಜನ ನಾಯಕರ ಹೆಸರು ತಗೊಂಡು ನೇರವಾಗಿ ಮಾತಾಡ್ತೀನಲ್ಲ, ನಾ ಯಾರಪ್ಪನ ತಿಂದಿಲ್ಲ, ಯಾರಪ್ಪಗೂ ಅಂದಂಗಿಲ್ಲ. ಇದು ವಾಸ್ತವ. ಮತ್ತೆ